ಅಭಿಮಾನಿಗಳನ್ನೇ ದೇವರೆಂದು ಇವತ್ತು ಅವರೇ ದೇವರಾಗಿಬಿಟ್ಟಿದ್ದಾರೆ. ಅಭಿಮಾನಿಗಳಿಂದ ಪೂಜಿಸಲ್ಪಡ್ತಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 49ನೇ ವರ್ಷದ ಹುಟ್ಟುಹಬ್ಬ. ಸೊ ಅವರ ಹುಟ್ಟುಹಬ್ಬ ಅಂತ ಅಂದರೆ ಗೊತ್ತಲ್ಲ, ಇಡೀ ಕರುನಾಡೆ ಇಲ್ಲಿ ಕಟ್ಟಿರುವ ಸ್ಟುಡಿಯೋಗೆ ಬಂದಿರುತ್ತೆ. ಈಗ ಆಲ್ರೆಡಿ ಅಭಿಮಾನಿಗಳು ಬಂದಿರುವಂಥದ್ದು ನಾಡಿನ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಬಂದಿದ್ದಾರೆ. ಅಂದರೆ ಅಪ್ಪು ಅವರು ಯಾವಾಗಲೂ ಅಷ್ಟೇ ಅವರ ಅಭಿಮಾನಿಗಳು ಮನೆ ಹತ್ರ ಬಂದರೆ ಯಾವತ್ತೂ ಕೂಡ ಅವ್ರನ್ನ ಖಾಲಿ ಹೊಟ್ಟೆನಲ್ಲಿ ಕಳಿಸಿ ಕೊಡ್ತಾ ಇರಲಿಲ್ಲ. ಸೊ ಅವ್ರನ್ನ ತುಂಬಾ ಅಪ್ಪುಗೆಯಿಂದ ಮಾತನಾಡಿಸಿ ಅವರಿಂದ ಒಂದು ಶುಭಾಶಯವನ್ನು ತಗೊಂಡು ಆ ಒಂದು ಸಂಭ್ರಮವನ್ನು ಅವರು ಕೂಡ ಖುಷಿಪಟ್ಟು ಅವ್ರ ಜೊತೆ ಕೇಕ್ ಕಟ್ ಮಾಡಿ ತುಂಬಾ ಖುಷಿ ಪಡ್ತಾಯಿದ್ರು. ಅವರ ಬರ್ತ್ಡೇ ದಿನ ಇಡೀ ದಿನ ಅಭಿಮಾನಿಗಳಿಗೆ ಮೀಸಲಿಡ್ತಾಯಿದ್ರು. ಹೀಗಾಗಿನೇ ಯಾರೂ ಕೂಡ ಇವತ್ತು ಹಸ್ಕೊಂಡು ಹೋಗಬಾರ್ದು. ಅಂದರೆ ಸಾಕಷ್ಟು ಊರುಗಳಿಂದ, ಈಗ ಉತ್ತರ ಕರ್ನಾಟಕ ಸೇರಿದಂತೆ ಸಾಕಷ್ಟು ಭಾಗಗಳಿಂದ ಬರೋ ಅಂಥ ಅಭಿಮಾನಿಗಳು ಯಾರೂ ಕೂಡ ಊಟ ಇಲ್ಲದೆ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿಸಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬರುವಂತಹ ಅಭಿಮಾನಿಗಳಿಗೆ ಈಗ ಆಲ್ರೆಡಿ ರೆಡಿ ಆಗ್ತಿರುವಂಥದ್ದು ಚಿಕನ್ ಬಿರಿಯಾನಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಯುವರಾಜ್ ಕುಮಾರ್ ಅವರು ಈ ಬಾರಿ ಅನ್ನದಾನದ ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು. ಅಂದರೆ ಪ್ರತಿದಿನ ಇಲ್ಲಿ 10,000 15,000 ಸೇರಿದಂತೆ ಸಾಕಷ್ಟು ಜನ ಬರ್ತಾರೆ. ಅವರ ಒಂದು ಸಮಾಧಿಯನ್ನು ನೋಡಬೇಕು, ಅವ್ರಿಗೆ ನಮಿಸಿ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ. ಸೊ ಇವತ್ತು ಸಂಡೇ, ಜೊತೆಗೆ ಅವರ ಒಂದು ಬರ್ತ್ಡೇ. ಹೀಗಾಗಿ ಸಂಡೇ ಅಂತ ಅಂದರೆ 50,000ಕ್ಕೂ ಹೆಚ್ಚು ಜನ ಬರ್ತಾರೆ. ಇವತ್ತು ಅವರು ಬರ್ತ್ಡೇ ಆಗಿರೋದ್ರಿಂದ ಲಕ್ಷಾಂತರ ಅಭಿಮಾನಿಗಳು ಇಲ್ಲಿ ಸೇರ್ತಾರೆ. ಹೀಗಾಗಿ ಎಲ್ರಿಗೂ ಕೂಡ ಅವರ ಫ್ಯಾಮಿಲಿಯಿಂದ ಚಿಕನ್ ಬಿರಿಯಾನಿ ಮಾಡಲಾಗಿದೆ. ತಿಂಡಿಗೆ ಟೊಮೊಟೊ ಬಾತ್ ಸೇರಿದಂತೆ ಕೇಸರಿ ಬಾತ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಸೊ ನೀವು ನೋಡ್ತಾ ಇರ್ಬೋದು, ಅಭಿಮಾನಿಗಳಿಗಾಗಿಯೇ ಅಭಿಮಾನದಿಂದ ಮಾಡಿಸಿರೋ ಚಿಕನ್ ಬಿರಿಯಾನಿ ರೆಡಿ ಆಗ್ತಿದೆ. ಸೊ ಇನ್ನು ಚಿಕನ್ ಬಿರಿಯಾನಿ ಜೊತೆ ಏನೆಲ್ಲ ಇದೆ ಅನ್ನೋದ್ರನ್ನ ಇಲ್ಲಿ ಅಡುಗೆ ಭಟ್ರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ. ಸರ್ ನಮಸ್ತೆ, ಇವತ್ತು ಎಷ್ಟು ಜನಕ್ಕೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀರಾ? ಜೊತೆಗೆ ಬರೀ ನಾನ್ ವೆಜ್ ಅಷ್ಟೇನಾ, ವೆಜ್ ಕೂಡ ಇರುತ್ತೆ? ವೆಜ್ ಕೂಡ ಇದೆ ಮೇಡಮ್. ಒಂದು 60,000 ಜನಕ್ಕೆ ಇದೆ ಊಟ. ಅಂದರೆ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಎಲ್ಲರಿಗೂ ಚಿಕನ್ ಬಿರಿಯಾನಿನೇ. ವೆಜ್ ಮಾಮೂಲಿ ನಾನ್ ವೆಜ್ ತಿಂದಂಥವ್ರಿಗೆ ವೆಜ್ ಇರುತ್ತೆ. ಬಿರಿಯಾನಿ ಇದೆ, ಮೊಸರು ಬಜ್ಜಿ ಇದೆ, ಪಲಾವ್ ಇದೆ, ಕೇಸರಿ ಬಾತ್ ಇದೆ. ಪಲಾವು ಮೊಸರು ಬಜ್ಜಿ ಇದೆ ಮೇಡಮ್. ಸರ್, ಈ ಒಂದು ಅಭಿಮಾನದ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಅಂದರೆ ಇದು ಎಲ್ರಿಗೂ ಸಿಗಲ್ಲ. ಅವರ ಒಂದು ಅಭಿಮಾನದ ಉತ್ಸವದ ದಿನ ಇಲ್ಲಿ ಬರುವಂತಹ ಅಭಿಮಾನಿಗಳಿಗೆ ಊಟ ಕೊಡೋದಿದೆಯಲ್ಲ, ಅದು ಎಲ್ರಿಗೂ ಸಿಗಲ್ಲ. ಕೇವಲ ಪುಣ್ಯವಂತರಿಗೆ ಮಾತ್ರ ಸಿಗೋದು. ಅಂಥ ಒಂದು ಅವಕಾಶ ನಿಮಗೆ ಸಿಕ್ಕಿರುವಂಥದ್ದು. ಎಷ್ಟು ಖುಷಿಯಿಂದ ನಿಮ್ಮ ಟೀಮ್ ಇವತ್ತು ಇಲ್ಲಿ ಊಟವನ್ನು ರೆಡಿ ಮಾಡ್ತಿದೆ ಸರ್? ಮೇಡಮ್, ಅಪ್ಪು ಅಭಿಮಾನ ಅಂದರೆ ಎಲ್ಲರಿಗೂ ಇದೆ. ಅದರಲ್ಲಿ ನಮಗೆ ಇನ್ನೂ ಹೆಚ್ಚಿಗೆ ಇದೆ. ಆ ಅಭಿಮಾನಕ್ಕೋಸ್ಕರ ನಾವು ಹಣ ಅನ್ನೋದು ನೋಡ್ದಲೇ ಬಂದು ಪ್ರತಿ ವರ್ಷವೂ ಅವರ ಒಂದು ಫಂಕ್ಷನ್ ಮಾಡಿಕೊಡ್ತಾ ಇದ್ದೀವಿ. ಹಣ ಅನ್ನೋದು ನಾವೇನು ಅಕ್ಸೆಪ್ಟ್ ಮಾಡ್ತೀವಿ. ಇರುತ್ತೆ ಮೇಡಮ್. ಯಾರು ಬರೀ ಹೋಟೆಲ್ ಕಳಿಸೋದಿಲ್ಲ ಮೇಡಮ್. ಸೊ ನೋಡಿದ್ರಲ್ಲ, ಇದಿಷ್ಟು ಅಡುಗೆ ಭಟ್ಟರ್ ಅವರು ಹೇಳ್ತಿರುವಂಥದ್ದು. ಅಂದರೆ ಎಷ್ಟು ಜನ ಬಂದರೂ ಇಲ್ಲಿ ಇವತ್ತು ಊಟ ಇರುತ್ತೆ. ಯಾರನ್ನ ಕೂಡ ಹಸುವಿನಿಂದ ಕಳಿಸೋದಿಲ್ಲ. ಎಲ್ರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಬರೀ ಮಾರ್ನಿಂಗ್ ಮತ್ತು ಮಧ್ಯಾಹ್ನ ಅಷ್ಟೇ ಅಲ್ಲ, ರಾತ್ರಿ 10 ಗಂಟೆವರೆಗೂ ಕೂಡ ಇಲ್ಲಿ ಊಟವನ್ನು ಕೊಡಲಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಿರೋವಂಥದ್ದು. ಇದೆ ಅಲ್ವಾ ಅಭಿಮಾನ ಅಂತಂದರೆ? ಅಂದರೆ ಅಪ್ಪು ಅವರು ಹಾಕಿ ಕೊಟ್ಟೋಗಿರೋ ಹಾದಿ ಆಗಿದೆ. ಅಂದರೆ ಎಲ್ಲರೂ ಅವ್ರನ್ನ ಅಭಿಮಾನಿಸೋರು ಎಲ್ಲರೂ ಕೂಡ ಅದೇ ರೀತಿ ಅವರು ಯಾವ ರೀತಿ ಏನು ಹೇಳೋಗಿದ್ದಾರೋ ಅದನ್ನೇ ಫಾಲೋ ಮಾಡ್ತಾರೆ. ಯುವರಾಜ್ ಅವರು ಕೂಡ ಅದನ್ನೇ ಫಾಲೋ ಮಾಡಿ ಇವತ್ತು ಅಭಿಮಾನಿಗಳಿಗೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿಸಿರುವಂಥದ್ದು. ಸೊ ಎಲ್ಲರೂ ಸಾಕಷ್ಟು ಜನ ಬಂದು ಇಲ್ಲಿ ಅಪ್ಪು ಅವ್ರಿಗೆ ನಮಿಸಿ ಹೋಗ್ತಿರೋವಂಥದ್ದು. ಅಪ್ಪು ಅವರು ಅಂತ ಅಂದರೆ ಅಷ್ಟೇ, ಒಂದು ಅಪ್ಪುಗೆ ಅವರನ್ನು ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಪ್ಪು ಅಂದರೆ ಅಜರಾಮರ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.